ಮಂದಿ ಒಂದು ಚಿಂತೆ ಹತ್ತಿದ್ರೆ ಇರೋದ ಒಂದು ಚಿಂತೆ ನೋಡ್ರಿ. ನಾವಿವತ್ತು ಸ್ಪೆಷಲ್ ಟ್ರಿಪ್ ಮಾಡಾಕತ್ತೀವಿ ನೋಡ್ರಿ. ಈ ದೇವಸ್ಥಾನ ಅಂದ್ರೆ ನನಗೆ ಇಷ್ಟ ಅಲ್ರಿ, ಎಲ್ಲರಿಗೂ ಭಾಳ ಇಷ್ಟ ಐತಿ. ಹಾಗಾಗಿ ಈ ಒಂದು ದೇವ್ರ ದರ್ಶನವನ್ನು ನಾವು ಮಾಡೋದಲ್ದ ನಮ್ಮ ಜೊತೆಗೆ ನೀವು ಈ ದೇವ್ರ ದರ್ಶನ ಮಾಡಲಿ ಅನ್ನೋದು ನಮ್ಮ ಆಸೆ ಐತ್ರಿ. ಹಾಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ಭಾಷೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ. ಸೊ ಬನ್ನಿರಿ, ಈ ಒಂದು ದೇವಸ್ಥಾನಕ್ಕೆ ಹೋಗೋಣ, ನಾವೇನೇನು ಸೇವೆ ಮಾಡ್ತೀವಂತ ನೋಡ್ಕೊಂಡು ಬರೋಣ. ಈ ದೇವಸ್ಥಾನ ಯಾವುದು ಅಂತ ನಿಮ್ಗೆ ಸೊ ಹೌದು, ನಾವಿವತ್ತು ರಾಘವೇಂದ್ರ ಸ್ವಾಮಿಯವ್ರ ದರ್ಶನಕ್ಕೆ ಬಂದೀವ್ರಿ. ಸೊ ಬಂದ ತಕ್ಷಣ ನಮ್ಗೆ ರೆಸ್ಟಿಗೆ ಅಂಥೇಳಿ ಒಂದು ರೂಮ್ನ ಬುಕ್ ಮಾಡ್ಕೊಂಡ್ವಿ. ಸೊ ಇದೆ ನೋಡ್ರಿ ಆ ರೂಮ್. ಇಲ್ಲಿಗೆ ಬಂದು ನಾವಿವಾಗ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ದರ್ಶನಕ್ಕೆ ಹೋಗ್ಬೇಕಿತ್ತು. ಸೊ ಹಾಗಾಗಿ ಒಂದು ರೂಮ್ ವಿಡಿಯೋನ ಚಿಕ್ಕದಾಗಿ ತೋರಿಸ್ಕೊಂಡು ಬರ್ತಾಯಿದ್ದೀನಿ, ನೋಡ್ಕೊಂಡು ಬರ್ರಿ. ಸೊ ಹಾಗೆಯೇ ನೆಕ್ಸ್ಟಲ್ಲಿ ಇವಾಗ ನಾವು ರೆಡಿ ಆಗಿಬಿಟ್ಟು ಹೊರಟೇವೆ ನೋಡ್ರಿ ದೇವ್ರ ದರ್ಶನಕ್ಕಂತ. ನಾವು ಇವಾಗ ಟೈಮ್ ಆಗಿಬಿಟ್ಟೈತಿ, ನಮ್ಗೆ ದರ್ಶನನೇ ಆಗೋದಿಲ್ಲ, ಹೆಂಗೆ ಮಾಡೋದು ಅಂದ್ಕೊಂಡು ಹೊಂಟಿದ್ವಿ ರೀ ರಾತ್ರಿ ಹೊತ್ತು. ನೋಡಿರಿ ಸುತ್ತಮುತ್ತ ಎಲ್ಲ ಮಲ್ಕೊಂಡ್ಬಿಟ್ಟಾರ ಮಂದಿ, ಯಾರೂ ಇಲ್ಲ. ಈ ಒಂದು ರೂಮಿಂದ ಮುಂದೆ ಹೊರಗೆ ಬಂದ ತಕ್ಷಣ ಏನಿದ್ದು ಎಲ್ಲರೂ ಜನನ ಕಾಣಿಸ್ತಿಲ್ಲ, ಎಲ್ಲ ದರ್ಶನದೆಲ್ಲ ಮುಗ್ದಿರ್ತೈತೋ ಏನೋ ಅಂದ್ಕೊಂಡು ನಾವು ಭಾಳ ಅಪ್ಸೆಟ್ ಆಗಿ ಬರತ್ತಿದ್ದೀವಿ. ಹಂಗೆ ಹೋಗ್ತಾ ಹೋಗ್ತಾ ದಾರಿಗೆ ಹೋಗ್ತಾ ದೇವಸ್ಥಾನದ ಮುಂದೆ ಜಾತ್ರೆ ಆಗಿತ್ತು ರೀ. ಅದು ರಾಘವೇಂದ್ರ ಅಜ್ಜ ಅವ್ರ ದರ್ಶನಕ್ಕೆ ಇಷ್ಟು ಜನ ಇಷ್ಟೊತ್ತಿನಾಗಿದ್ರೆ ಅದು ನೋಡಿ ಭಾಳ ಖುಷಿ ಆಗುತ್ತೆ. ಸೊ ನಾವು ಹೋಗ್ತಾ ಇರಬೇಕಾದ್ರೆ ಈಗ ಹೇಳಿದ್ನಲ್ರಿ, ನಮಗೊಂದು ಚಿಂತೆ ಇವ್ರಿಗೊಂದು ಚಿಂತೆ ಅಂತ. ಅವ್ರಿಗೆ ಕ್ಯಾಮ್ರಾ ಚಿಂತೆ, ನಮಗೆ ಲಾಗ್ ಚಿಂತೆ. ಸೊ ಹಾಗಾಗಿ ಅವರು ಫೋಟೋಗ್ರಫಿ ಮಾಡತ್ತಾರ, ನಾವು ವಿಡಿಯೋಗ್ರಫಿ ಮಾಡಕ್ಕಂತೀವಿ. ಸೊ ಮೊದಲನೇ ವಿಡಿಯೋ ನೋಡ್ರಿ, ನಾನು ನಮ್ಮ ಹುಬ್ಬಳ್ಳಿ ಧಾರವಾಡ ಭಾಷೆದಾಗ ಮಾತಾಡಕತ್ತೀನಿ. ಸೊ ರಾಘವೇಂದ್ರ ಅಜ್ಜ ಅವರ ಒಂದು ಸನ್ನಿಧಿ ಅದೆಷ್ಟು ಚಂದ ಅಂತಂದ್ರೆ ಈ ಲೈಟಿಂಗ್ಸ್ ನೋಡಿಬಿಟ್ರೆ ಸಾಕ್ರಿ, ಜೀವನದೊಳಗೆ ಎಲ್ಲ ಕತ್ತಲೆ ಕಳೆದು ಬೆಳಕು ನಮ್ಮ ಕಣ್ಮುಂದೆ ಕಣ್ಣಂಗೆ ಹಾಕಿರ್ತೈತಿ. ಸೊ ಹಾಗೆಯೇ ನಮ್ಮ ಇವಾಗ ಲಗು ನಡೆಯೋಕ್ಕಾಗೋದಿಲ್ಲ ಅಂತ ಹೇಳಿ ನಾವು ಏನು ಮಾಡ್ಕೊತ ಇರ್ತಿರೋ ಮಾಡ್ಕೊತ ಬರ್ರಿ, ನಾ ಹಗ್ಗರ್ಗೆ ಹೋಗ್ತೇನಂತ ಹೊಂಟಿದ್ರು. ಸೊ ನೆಕ್ಸ್ಟಲ್ಲಿ ನಾವು ಇವಾಗ ಹೋಗೋ ದಾರಾಗ ಇಷ್ಟೆಲ್ಲ ಜನ ತುಂಬ್ಕೊಂಡ್ಬಿಟ್ಟಿತ್ತು. ಸೊ ಹಂಗೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊತ ಹೋಗೋಣ ಅಂತ ಹೋದ್ವಿ. ಇಷ್ಟು ಜನ ಎಲ್ಲ ಆಲ್ರೆಡಿ ಬಂದು ದರ್ಶನ ಮುಗಿಸ್ಕೊಂಡು ವಾಪಸ್ ಹೊಂಟಿದ್ರು. ದರ್ಶನ ಏನು ಆಗಂಗಿಲ್ಲ ಅಂದ್ಕೊಂಡಿದ್ವಿ. 8:44 ಆಗಿತ್ತು ಆಗಲೇ ರಾತ್ರಿ ಹೊತ್ತು. ಹಾಗೆ ನೋಡೋಣ ನಮ್ಮ ದರ್ಶನ ಆಗ್ತೈತೋ ಇಲ್ಲೋ ಅಂದ್ಕೊಂಡು ಒಳಗೆ ಹೋಗೋ ಅಷ್ಟೊತ್ತಿಗೆ ಅಂದ್ರೆ ಜನ ಎಲ್ಲರೂ ಹೊರಗೆ ಹೋಗಿದ್ರು. ಅಷ್ಟರೊಳಗೆ ಒಂದು 10-15 ಜನ ಮಾತ್ರ ಪಾಳ್ಯದಾಗ ನಿಂತಿದ್ರು ರೀ. ಅದೆಂಥ ಅದೃಷ್ಟ ಅಂತೀರಿ, 10-15 ಜನ ದರ್ಶನದಾಗಿದ್ರು. ಇಷ್ಟೊಂದು ಜನ ತುಂಬೈತೆ ಹೊರಗೆ, ದರ್ಶನಕ್ಕೆ 10-15 ಜನ ಅದಾರ ಅಂದ್ರೆ ನಮ್ದು ಅದೃಷ್ಟ ಎಷ್ಟು ಚಲೋ ಇರಬೇಕು. ಹಂಗೆ ನಾವು ದರ್ಶನ ಮಾಡ್ಬೇಕಾದ್ರೆ 8:44 ಒಳಗೆ ದರ್ಶನಕ್ಕೆ ಹೋಗೇವಿ. ಹೊಳ್ಳಿ 8:55 ಹೊಳ್ಳಿ ಬಂದೇವ್ರಿ. ಒಂದು 10 ನಿಮಿಷದೊಳಗೆ ನಮ್ಮ ದರ್ಶನ ಮತ್ತು ನಾವು ಹೊರಗೆ ಬಂದಿದ್ವಿ ರೀ. ಅಷ್ಟು ಚಲೋ ನಮ್ಗೆ ದರ್ಶನ ಸಿಕ್ತು. ಹಂಗೆ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದವ್ರನ್ನ ಒಂದಿಟ್ಟು ಫೋಟೋ ಎಲ್ಲ ತೊಗೊಳ್ಳೋಣ ಅಂಥೇಳಿ ರಾತ್ರಿ ಹೊತ್ತು ತಂಪಾಗಿ ಆರಾಮಾಗಿತ್ತು. ಎಲ್ಲರೂ ಫೋಟೋ ಎಲ್ಲ ತೊಗೊಳ್ಳೋಣ ಅಂತ ಫೋಟೋ ತೊಗೊಳಕಂತ್ರಿ. ಹಾಗೆ ನಾವು ಒಂದು ಸ್ವಲ್ಪ ನಮ್ಮ ಬ್ಲಾಗ್ ಕಂಟಿನ್ಯೂ ಮಾಡಕ್ಕಂತೀವಿ. ನಮ್ಗೊಂದು ಚಿಂತೆ ಅಂದ್ರೆ ಈ ಹುಡುಗಂದೊಂದು ಚಿಂತೆ, ಇವ್ನಿಗೆ ಟ್ಯಾಕ್ಟ್ರಿನ ಚಿಂತೆ, ನಮ್ಗೆ ವಿಡಿಯೋ ಚಿಂತೆ. ಹಂಗೆ ಅವ್ರ ಅಪ್ಪಗ ಅವ್ನ ಮಗನ ಫೋಟೋ ತೆಗೆದು ಒಂದು ದೊಡ್ಡ ಚಿಂತೆ. ಇವಂಗೆ ಅವ್ನ ಗಾಡಿ ಪೂಜೆ ಮಾಡಿಸೋದು, ದೇವ್ರ ದರ್ಶನದ್ದು ಎಲ್ಲ ಇವಂದೆಲ್ಲ ಮುಗಿಸ್ಕೊಂಡು ಇವನು ಹೊರಗೆ ಕರ್ಕೊಂಡ್ಬಂದ್ವಿ. ನೆಕ್ಸ್ಟ್ ಅಲ್ಲಿ ಬಂದುಬಿಟ್ಟು ನಾವು ಒಂದು ಸ್ವಲ್ಪ ವಿಡಿಯೋನ ಮಾಡಿಕೊಂಡು ಹಂಗೆ ಇವತ್ತು ಜನ ನೋಡ್ರಿ ಎಷ್ಟು ಜನ ಸೇರೈತಿ. ಇಷ್ಟು ಜನನೂ ಈ ಒಂದು ರಾಯರ ಒಂದು ಸನ್ನಿಧಿ ಒಳಗೆ ಇಲ್ಲೇ ಮಲ್ಕೊಳೋಂಥವ್ರು. ಎಷ್ಟು ಚಂದ ಅರೇಂಜ್ಮೆಂಟ್ ಐತೆ ನೋಡಿ ಸ್ನೇಹಿತರೆ. ಬಿಸಿಲಾಗಿ ಬಂದರು ಜನರಿಗೆ ಎಷ್ಟು ಚಂದ ಹೇಳ್ಕೊಟ್ಟಾರ ಇಲ್ಲಿ. ಹಂಗೆ ರಾತ್ರಿ ಮಲ್ಕೊಳೋರ್ಗು ಅಷ್ಟೇ ಸೇಫ್ಟಿ ಐತಿ, ಯಾವುದೂ ಭಯ ಇಲ್ಲ. ರಾಘವೇಂದ್ರ ಅಜ್ಜ ಅವ್ರದ್ದು ಆಶೀರ್ವಾದ ಇಲ್ಲಿರೋಂಥ ಎಲ್ಲರ ಮ್ಯಾಗೂ ಇದ್ದಿರ್ತೈತಿ. ಹಂಗೆ ನಾವು ಮಾಡಿರೋವಂಥ ರೂಮ್ಗೆ ಇವಾಗ ನಾವು ಹೋಗಿದ್ವಿ. ನಾವು ಹೋಗೋಷ್ಟೊತ್ತಿಗೆ ಇವ್ರು ಹೋಗಿ ಆಗಲೇ ಮಲ್ಕೊಂಡಿದ್ರು. ಹಂಗೆ ಒಂದು ಸ್ವಲ್ಪ ಹೊತ್ತು ಮಲ್ಕೋಬೇಕಂತ ಮಲ್ಕೊಂಡ ಬೆಳಗ್ಗೆ ಆಗಲೇ 6 ಗಂಟೆ ಆಗಿಬಿಟ್ಟಿತ್ತು ನೋಡ್ರಿ ಸ್ನೇಹಿತರೆ. ಹಾಗೆ ಎದ್ದವ್ರನ್ನ ರಾಯರ ದರ್ಶನ ಇನ್ನೊಂದು ಸ್ವಲ್ಪ ಚಲೋತ್ನಂಗೆ ಆಗಲಿ ನಮ್ಗೆ ಅಂತ ಹೇಳಿಬಿಟ್ಟು ನಾವು ಹೊಳಿಗೆ ಬಂದ್ವಿ ರೀ. ಹೊಳಿಗೆ ಬರೋ ಅಷ್ಟೊತ್ತಿಗೆ ಅಂದ್ರೆ ಜನ ಜಾತ್ರೆ ಆಗಿತ್ತು. ಹಾಗೆ ಸ್ನಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು
ಮುಂದೆ ಎಲ್ಲಿ ಜಾಗ ಚಲೋ ಐತಿ ಅಂತ ನೋಡ್ಕೊಂಡು ಹೋಗ್ತಾ ಇದ್ವಿ. ಹಂಗೆ ನಾನೊಂದು ವಿಷಯ ಹೇಳ್ಬೇಕಂದ್ರೆ ಸ್ನೇಹಿತರೆ, ಈ ಜಾಗ ಪವಿತ್ರವಾದಿದ್ದೈತಿ. ಇಲ್ಲಿ ಕಲ್ಲುಗಳ ಮೇಲೆ ಗಲೀಜು ಭಾಳ ಮಾಡಿದ್ರು. ಅದೊಂದು ಭಾಳ ಬೇಜಾರಾಯಿತು. ಎಷ್ಟು ಚಲೋ ಸಿಸ್ಟಮೆಟಿಕ್ ಇಟ್ಟಾರ ಇಲ್ಲಿ ರಾಯರ ಸನ್ನಿಧಿ ಒಳಗೆ. ದಯಮಾಡಿ ಯಾರು ಹೋಗಿದ್ರು ಸಹಿತ ಈ ಬಂಡೆಗಳ ಮೇಲೆ ಮಲಮೂತ್ರ ವಿಸರ್ಜನೆಗಳನ್ನು ಯಾರೂ ಮಾಡಬೇಡ್ರಿ. ಯಾಕಂದ್ರೆ ಇದು ಪವಿತ್ರವಾದಂಥ ನದಿ ಐತಿ. ಈ ನದಿ ಒಳಗೆ ಯಾರೂ ದಯಮಾಡಿ ಗಲೀಜು ಮಾಡಬೇಡ್ರಿ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಎಷ್ಟೇ ಮೇಂಟೆನೆನ್ಸ್ ಮಾಡಿದ್ರು ಸಹಿತ ನಾವು ಕೂಡ ಅದನ್ನು ಪಾಲನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಎಲ್ಲರನ್ನೂ ಕಳ್ಕೊಂಡು ಕುಂದ್ರಾಕ ಅಲ್ಲಿನವ್ರಿಗೆ ಎಲ್ಲ ಆಗ್ತಿರಲ್ಲ. ಸೊ ಅವ್ರ ಜೊತೆಗೆ ನಾವು ಕೂಡ ಸ್ವಚ್ಛತೆಯನ್ನು ಕಾಯಬೇಕು, ಕಾಪಾಡ್ಕೋಬೇಕು. ಸೊ ನೋಡಿ, ನೆಕ್ಸ್ಟ್ ಅಲ್ಲಿ ನಮ್ಮ ಹುಡುಗ ಆಲ್ರೆಡಿ ಸ್ನಾನಕ್ಕೆ ರೆಡಿಯಾಗಿ ಬಂದುಬಿಟ್ಟಂತೆ. ಆಗ ನನ್ನ ಮಗನಿಗೆ ನೀರಲ್ಲಿ ಆಟ ಆಡೋದು ಭಾರಿ ಖುಷಿ. ಎಲ್ಲ ಸ್ನಾನ ಮುಗಿಸ್ಕೊಂಡ್ಬಿಟ್ಟು ನನಗೆ ಈ ನಾಮ ಹಾಕೋದಂದ್ರೆ ಭಾಳ ಇಷ್ಟ ಐತ್ರಿ. ಸೊ ಹಾಗಾಗಿ ನಾನು ಭಾಳ ಹೊತ್ತಿಂದ ಕಾಯ್ತಾ ಇದ್ದೆ, ಬೇಗ ನನಗೆ ಈ ರೀತಿ ನಾಮವನ್ನು ಹಾಕಿಸ್ಕೋಬೇಕು. ರಾಯರ ಒಂದು ಆಶೀರ್ವಾದದ ಒಂದು ನಾಮ ಇದು. ಹಂಗೆ ಸ್ನಾನ ಆಯಿತು, ನಾಮವನ್ನು ಹಾಕಿಸ್ಕೊಳ್ಳೋದಾಯಿತು. ಇನ್ನು ನೆಕ್ಸ್ಟಲ್ಲಿ ಬಂದುಬಿಟ್ಟು ಹೊಳಿ ಗಂಗಮ್ಮನ ಪೂಜೆಯನ್ನು ಮಾಡೋದು. ಹೊಳಿಗೆ ದೀಪವನ್ನು ಬಿಡ್ತಾಯಿದ್ದೀವಿ. ಈ ದೀಪವನ್ನು ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಮಾರಾಟನ ಮಾಡ್ತಾ ಇರ್ತಾರೆ. ಇಲ್ಲಿ ಒಂದು ನಾವು ಏನು ಗಂಗಮ್ಮನಿಗೆ ದೀಪವನ್ನು ಬಿಟ್ಟು ಸುಖ ಶಾಂತಿ ನೆಮ್ಮದಿಯನ್ನು ಕೊಡು ತಾಯಿ ಅಂತ ಬೇಡ್ಕೊಂಡಿರ್ತಾ ಈ ಒಂದು ದೀಪವನ್ನು ನಾವಿಲ್ಲಿ ಬಿಟ್ಟಾಯಿತು. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ದೀಪ. ಹಾಗೆಯೇ ಈ ದೀಪವನ್ನು ಯಾರೇ ಬಂದರೂ ಮಿಸ್ ಮಾಡದೇನೆ ಹೊಳೆಯಲ್ಲಿ ಈ ಥರ ಬಿಡಿ. ಇದು ತುಂಬಾ ಒಳ್ಳೆಯದು. ಗಂಗಾ ಮಾತೆ ಆಶೀರ್ವಾದ ನಿಮಗೆ ಸಿಕ್ಕ ಹಾಗೆ. ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ನಾನು ಆಸೆ ಪಟ್ಟಂಗೆ ನಾನು ಹೆಜ್ಜೆ ನಮಸ್ಕಾರ ಅಂದರೆ ಹೆಜ್ಜೆ ಪೂಜೆಯನ್ನು ಮಾಡೋಣ ಅಂತ ಬಯಸ್ತಾ ಇದ್ದೆ. ಸೊ ಯಾವುದೇ ಹರಕೆ ಏನೂ ಇರಲಿಲ್ಲ. ಹರಕೆಯನ್ನು ಮಾಡಿಕೊಂಡು ನಾನೇನು ಈ ವ್ರತವನ್ನು ಮಾಡಿರಲಿಲ್ಲ. ಸುಮ್ಮನೆ ನನಗೆ ಒಂದು ಮನಸ್ಸಿಗೆ ನೆಮ್ಮದಿಗೋಸ್ಕರ ನಾನು ಈ ಒಂದು ಹೆಜ್ಜೆ ಪೂಜೆಯನ್ನು ಮಾಡ್ಕೊಂಡು ಬರೋಣ ಅಂದ್ಕೊಂಡು ಮಾಡಿದೆ. ತುಂಬ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು, ಖುಷಿಯಾಯಿತು. ಹರಕೆಯನ್ನು ಮಾಡ್ಕೊಂಡ್ಬಿಟ್ಟೆ ನಾವು ಈ ಒಂದು ಪೂಜೆಗಳನ್ನು, ಇಲ್ಲಿನ ಒಂದು ವ್ರತಗಳನ್ನ ಮಾಡಬೇಕು ಅಂತ ಏನೂ ಇಲ್ಲ. ನಿಮ್ಮ ಇಷ್ಟ. ಮಾಡಬೇಕು ಅನಿಸಿದರೆ ರಾಯರ ಸೇವೆಗಳನ್ನು ಮಾಡಿ ನಿಮಗೆ ಅವರ ಅನುಗ್ರಹ ಸಿಗತ್ತೆ. ನಾವು ಬೇಡ್ಕೊಂಡಿರೋದು ಈಡೇರಿದ ಮೇಲೇ ನಾನೇನಾದರೂ ಮಾಡ್ತೀನಿ. ಅವರು ನಾನು ಇಂಥ ಸೇವೆ ಮಾಡ್ತೀನಿ, ನೀನು ಇಂಥದನ್ನು ಕೊಡು ತಂದೆ ಅಂತ ಕೇಳಿದ ಮೇಲೆ ಆ ರಾಯರು ನಮಗೆ ವರವನ್ನು ಕೊಟ್ಟ ಮೇಲೇ ನಾನು ಅವರ ಸೇವೆಯನ್ನು ಮಾಡ್ತೀನಿ ಅನ್ನೋದು ಹುಚ್ಚು ಕಲ್ಪನೆ. ಸೊ ದಯಮಾಡಿ ಎಲ್ಲರೂ ರಾಯರಿಗೆ ಬೇಡಿ ಆ ಒಂದು ವ್ರತ ಏನಿರುತ್ತೆ ನೀವು ಅದನ್ನು ಎಲ್ಲ ನಿಮ್ಮ ಹರಕೆಗಳು ಈಡೇರಿದ ಮೇಲೆ ನೀವು ಮಾಡಬೇಕನ್ನೋ ಹುಚ್ಚನ್ನು ಬಿಡ್ರಿ. ಮೊದಲು ನೀವು ದೇಹವನ್ನು ದಂಡಿಸಿ ಸೇವೆ ಮಾಡಿರಿ. ಆ ರಾಯರು ನಿಮಗೇನು ಒಳ್ಳೆಯದನ್ನು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾರೆ. ಸೊ ನೆಕ್ಸ್ಟಲ್ಲಿ ನಾನಿಲ್ಲಿ ಪೂಜೆಯನ್ನು ಮಾಡುವಾಗ ಸುತ್ತ ಜನರನ್ನು ನೋಡ್ತಾ ಇರ್ಬೋದು. ಎಷ್ಟೊಂದು ಜನ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಮನಸ್ಸಿನ ನೆಮ್ಮದಿಗಾಗಿ, ರಾಯರ ಕೃಪೆಗಾಗಿ ವ್ರತಗಳನ್ನು ಮಾಡ್ತಾನೇ ಇದ್ದರು. ಸೊ ನನಗೂ ಕೂಡ ತುಂಬ ಖುಷಿಯಾಯಿತು. ಈ ಒಂದು ಭಾಗ್ಯ ನಮಗೆ ಸಿಕ್ಕಿರೋದು ನಮ್ಮ ಅದೃಷ್ಟ ಅನಿಸುತ್ತೆ. ಸೊ ಫೈನಲಾಗಿ ನಾವೀಗ ರಾಯರ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರುವಾಗ ಇಲ್ಲಿ ಪಲ್ಲಕ್ಕಿ ಸೇವೆ ಕೂಡ ನಡೀತಾ ಇತ್ತು. ಹಾಗೆ ನಾವೆಲ್ಲ ನಮ್ಮ ಸೇವೆ ಮಾಡೋಷ್ಟರೊಳಗೆ ಅವರೆಲ್ಲ ದರ್ಶನವನ್ನು ಮುಗಿಸ್ಕೊಂಡು ಹೊರಗೆ ಬಂದು ಆರಾಮಾಗಿ ಕೂತ್ಕೊಂಡಿದ್ರು. ನಾವು ಹೆಂಗೆ ಕೂಡೋಕ್ಕಾಗತ್ರಿ, ನಾವು ಎಲ್ಲ ದರ್ಶನವನ್ನು ಮುಗಿಸ್ಕೊಂಡು ಬಂದೇ ಕೂತ್ಕೋಬೇಕು ಇವ್ರ ಹತ್ರ ಅಂತ ಹೇಳ್ಬಿಟ್ಟು ನಾವು ಓಡಾಡ್ಕೊಂಡು ದರ್ಶನವನ್ನು ಮಾಡ್ಕೊಂಡ್ವಿ. ಹಾಗೆ ಬಂದು ಎಲ್ಲಿದ್ದಾರೆ ನಮ್ಮ ಮಂದಿ ಅಂತ ಹುಡುಕೋ ಅಷ್ಟರೊಳಗೆ ಅವರ ರಾಮ್ ಸರಿ ಬಂದು ಕಟ್ಟಿ ಕುಂತಿದ್ರು. ಹಾಗೆ ನಾವು ರಾಯರ ಒಂದು ಗೋಪುರ ಚಂದವಾಗಿ ಕಾಣಕತ್ತಿತ್ತು. ಒಂದು ವಿಡಿಯೋ ತೊಗೊಳ್ಳೋ ಅಂತ ಹೇಳ್ಬಿಟ್ಟು ಒಂದು ರಾಯರ ಗೋಪುರದ ವಿಡಿಯೋವನ್ನು ತೊಗೊಂಡ್ವಿ. ಹಂಗೆ ನನ್ನ ವ್ರತನೂ ಕೂಡ ಕಂಪ್ಲೀಟ್ ಆಯ್ತು ನೋಡ್ರಿ. ಒಂದು ರೌಂಡ್ ನಾನು ಕೂಡ ಹೆಜ್ಜೆ ಪೂಜೆನ ಮುಗಿಸ್ಕೊಂಡೆ. ಹಾಗೆ ನಿಮ್ಗೆ ಇನ್ನೊಂದು ವಿಷಯವನ್ನು ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೇನೆ ರೀ. ಏನಂತಂದರೆ ಇಲ್ಲಿ ಮಂತ್ರಾಕ್ಷತೆ ಅಂಥೇಳಿ ಕೊಡ್ತಾರೆ. ಆ ಮಂತ್ರಾಕ್ಷತೆಯಲ್ಲಿ ಅದೆಷ್ಟು ಶಕ್ತಿ ತುಂಬಿರುತ್ತೆ ಅಂತಂದ್ರೆ ನಾವೇನು ಅನ್ಕೊಳ್ತೀವಿ
ನಾವು ಏನೋ ಒಂದು ಹೊಸದಾಗಿರುವಂಥ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಾಗ ಆ ಮಂತ್ರಾಕ್ಷತೆಯನ್ನು 2 ಕಾಳು ತಲೆ ಮೇಲೆ ಹಾಕ್ಕೊಂಡು ನೀವು ಮಾಡುವಂಥ ಕೆಲಸಕ್ಕೆ ಹೋಗ್ರಿ. ಅದು ಯಾವುದೇ ರೀತಿ ಕಷ್ಟ ಇದು ಸಹಿತ ಆ ರಾಯರು ನಿಮ್ಮ ಬೆನ್ನ ಹಿಂದೆ ಬಂದು ಅದನ್ನು ಸರಿಯಾಗಿ ಮಾಡಿಕೊಡ್ತಾರೆ. ಹಂಗೆ ಎಂಥ ಒಂದು ಕಷ್ಟದ ಪರಿಸ್ಥಿತಿ ಒಳಗೂ ನಿಮ್ಮನ್ನು ಆ ರಾಯರು ಕೈ ಹಿಡಿದು ನಡೆಸ್ತಾರ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ಆ ಒಂದು ನಂಬಿಕೆ ಕೂಡ ನಮಗೈತಿ. ಹಂಗೆ ಇಲ್ಲಿ ಕೊಡುವಂಥ ಮಂತ್ರಾಕ್ಷತೆಯನ್ನು ಕೆಲವರು ಕೊಟ್ಟ ತಕ್ಷಣ ಎಷ್ಟು ಕೊಟ್ಟಿರ್ತಾರೆ ನೋಡಿ ಅಷ್ಟೂ ತಲೆ ಮೇಲೆ ಹಾಕೋತಾರೆ. ಆ ಥರ ಯಾರು ಎಲ್ಲನೂ ತಲೆ ಮೇಲೆ ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಒಂದು ಸ್ವಲ್ಪ ಉಳಿಸ್ಕೊಳ್ರಿ. ಆ ಒಂದು ಮಂತ್ರಾಕ್ಷತೆಯನ್ನು ಮನೇಲಿ ಹೋಗಿ ಇಟ್ಟು ಪೂಜೆಯನ್ನು ಮಾಡಿರಿ. ಜೊತೆಗೆ ನೀವು ಯಾವುದಾದ್ರು ಒಳ್ಳೆಯ ಕೆಲಸಕ್ಕೆ ಅಥವಾ ಬೇರೆ ಬೇರೆ ನಿಮ್ಮ ಶುಭ ಕಾರ್ಯಗಳು ಏನಾದರೂ ಇದ್ದಾಗ ಮನೇಲಿ ಏನಾದರೂ ಒಳ್ಳೆಯ ಕೆಲಸಗಳು ಮಾಡುವಂಥ ಟೈಮಲ್ಲಿ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಿದ ನಂತರ ಆ ಮಂತ್ರಾಕ್ಷತೆಯಲ್ಲಿ ಒಂದು 2 ಕಾಳು ತಗೊಂಡು ನಿಮ್ಮ ತಲೆ ಮೇಲೆ ಹಾಕ್ಕೊಂಡು ನೀವು ಆ ಒಂದು ಶುಭ ಕಾರ್ಯಕ್ಕೆ ಹಾಗೆ ನಮ್ಮ ವ್ರತ ಮುಗಿಯೋಷ್ಟರಲ್ಲಿ ಅಜ್ಜಾರ ಪಲ್ಲಕ್ಕಿ ಸೇವೆಯನ್ನು ಕೂಡ ನಡೆದಿತ್ತು. ನಾವು ಭಾಗ್ಯವಂತರು ಅಂತ ನಮಗೂ ಅನ್ನಿಸ್ತು. ಯಾಕಂದರೆ ನಾವು ಮಾಡಿರೋ ವ್ರತ ಮುಗಿದ ತಕ್ಷಣವೇ ರಾಯರ ಒಂದು ಪಲ್ಲಕ್ಕಿಯನ್ನು ನೋಡುವಂಥ ಒಳ್ಳೆಯ ಒಂದು ಕ್ಷಣ ಸಿಕ್ತು. ಹಾಗೆಯೇ ನಾವು ಕೂಡ ರಾಯರ ದರ್ಶನ ಮುಗಿಸ್ಕೊಂಡು ಪಲ್ಲಕ್ಕಿ ಸೇವೆಯನ್ನು ಮುಗಿಸ್ಕೊಂಡು ಹಾಗೆ ಪ್ರಸಾದವನ್ನು ತಗೊಳ್ಳೋಣ ಅಂತ ಹೇಳಿಬಿಟ್ಟು ಹೊರಗೆ ಇವಾಗ ಹೊರಟಿದ್ವಿ. ಸೊ ನೋಡ್ರಿ ಎಂಥ ಅದ್ಭುತವಾಗಿದೆ ಒಳಗಡೆ ರಾಯರ ಒಂದು ಸನ್ನಿಧಿ. ಎಷ್ಟು ಸರಿ ನೋಡಿದರೂ ನಮಗೆ ಬೇಜಾರಾಗೋದಿಲ್ಲ, ಅಷ್ಟೊಂದು ಅದ್ಭುತ ಆಗಿರುವಂಥ ಒಂದು ಸ್ಥಳ ಇದು. ಈ ಸ್ಥಳಕ್ಕೆ ಯಾರು ಬರಬೇಕು ಅನ್ನೋ ಅಂಥದ್ದಿದ್ರೆ ದಯಮಾಡಿ ಒಂದು ಸರಿ ಇಲ್ಲಿಗೆ ಬನ್ನಿ. ಬಂದುಬಿಟ್ಟು ರಾಯರ ದರ್ಶನವನ್ನು ಮಾಡಿಕೊಂಡು ನಿಮಗೇನೇ ಕಷ್ಟ ಇದ್ದರೂ ಕೂಡ ರಾಯರಲ್ಲಿ ಅದನ್ನು ಕೋರಿಕೆಯನ್ನು ಮಾಡಿಕೊಳ್ರಿ. ಆ ಒಂದು ನಿಮ್ಮ ಕಷ್ಟ ಪರಿಹಾರ ಆಗ್ತೈತಿಲ್ಲ ಅನ್ನೋದು ನಂಬಿಕೆ. ಸೊ ಬರ್ರಿ ಈಗ ನಾವು ನೆಕ್ಸ್ಟು ಈಗ ನಾವು ಪ್ರಸಾದದ ಪಾಳ್ಯದಾಗ ನಿಂತೀವಿ ನೋಡ್ರಿ. ಪ್ರಸಾದಕ್ಕಂತೂ ಭಾಳ ಪಾಳೆ ಇತ್ತು. ಆದ್ರೂ ರಾಯರ ಒಂದು ಪ್ರಸಾದ ಸೇವನೆ ಮಾಡ್ದೇ ಬರೋಕ್ಕಾಗಲ್ಲ ನೋಡಿ. ಹಾಗಾಗಿ ನಾವು ಕೂಡ ಪಾಳೆಯಲ್ಲಿ ನಿಂತ್ಕೊಂಡಿದ್ವಿ. ಸಿಕ್ಕಾಪಟ್ಟೆ ಜನ ಇತ್ತು. ಹಾಗೆ ಇವಾಗ ಪ್ರಸಾದ ನಿಲಯಕ್ಕೆ ಬಂದಿದ್ದೀವಿ. ಪ್ರಸಾದವನ್ನು ಸ್ವೀಕರಿಸಿ ಮತ್ತು ನಮ್ಮ ಜರ್ನಿ ಯಾವ ಒಂದು ಊರಿಗೆ ಹೊರಡೋದು ಅಂತ ಪ್ಲ್ಯಾನಿಂಗ್ ಮಾಡ್ಕೊತಾ ಇದ್ದೀವಿ. ಆ್ಯಕ್ಚುಲಿ 2 ಪ್ಲೇಸು ನಾವು ಚಾಯ್ಸ್ ಮಾಡಿರೋದು. ಆ 2ರಲ್ಲಿ ಯಾವ ಪ್ಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ ನೋಡಿರಿ. ಇವಾಗ ಪ್ರಸಾದದ ಟೈಮ್ ಮುಗೀತು. ನನ್ನ ಮಗನಂತೂ ಫುಲ್ಲು ಪ್ರಸಾದ ಅಂದರೆ ಭಾರಿ ಇಷ್ಟ. ಹಾಗೆಯೇ ಹೊರಗೆ ಬಂದುಬಿಟ್ಟು 1-2 ರೀಲ್ಸ್ಗಳನ್ನು ಮಾಡಿಕೊಂಡಾಯಿತು. ನೆಕ್ಸ್ಟಲ್ಲಿ ಇವಾಗ ನೋಡಿ ನಮ್ಮ ದರ್ಶನ ಹಾಗೂ ಪ್ರಸಾದದ ಎಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡ್ಬಿಟ್ಟು ಇವಾಗ ನಾವು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟಾಯಿತು ಸ್ನೇಹಿತರೆ. ಸೊ ನೋಡಿಸ್ಬಾಯ್ತು ಯಾರಿಗೆ ಆಯಿತು. ವಾಶ್ರೂಮ್ ಸಿಸ್ಟಮ್ಸ್ ಕೂಡ ಇದೆ. ಸೊ ಚೆನ್ನಾಗಿ ಮೇಂಟೆನೆನ್ಸ್ ಕೂಡ ಮಾಡಿದ್ದಾರೆ. ಆದರೂ ಕೂಡ ಹೊರಗೆ ಶೌಚಾಲಯ ಇದ್ದೂ ಕೂಡ ತೊಂದರೆಗಳನ್ನು ಮಾಡಿಕೊಳ್ಬೇಡಿ. ಸೊ ಹೇಗಿದೆ ಇವತ್ತಿನ ಈ ನಮ್ಮ ಲಾಗ್ ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನಮ್ಮ ಉತ್ತರ ಕರ್ನಾಟಕ ಮಾತು ಯಾರಿಗೆಲ್ಲ ಇಷ್ಟ, ಹಾಗೆ ನಮ್ಮ ಹುಬ್ಬಳ್ಳಿ ಧಾರವಾಡದ ಮಾತಂತೂ ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ನನ್ನ ಅಭಿಪ್ರಾಯ. ಹಂಗೆ ರಾಘವೇಂದ್ರ ಸ್ವಾಮಿಯವರ ಹೆಸರನ್ನು 5 ಸರಿ ಬರೆದ್ಬಿಟ್ಟು